ಹಾಯ್ ಫ್ರೆಂಡ್ಸ್, ನಾನಿವತ್ತು ದೊಡ್ಡ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ನಾನಿರೋ ಊರಲ್ಲಿ ದೊಡ್ಡ ದೇವಸ್ಥಾನ ಅಂತ ಇದೆ. ಆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಆ ದೇವಸ್ಥಾನ ತೋರಿಸ್ತೀನಿ. ಸೊ ನಾವಿಲ್ಲಿ ಹುಟ್ಟಿ ಬೆಳೆದಿದ್ದೇನಿಲ್ಲ, ಇಲ್ಲಿ ಬಂದು 10 ವರ್ಷದಿಂದ ಇರೋದು. ಸೊ ಯಾವಾಗೂ ಮನೆ ತೋರಿಸ್ತಿದ್ದೆ, ಈಗ ದೇವಸ್ಥಾನ ತೋರಿಸ್ತಿದ್ದೀನಿ. ಬನ್ನಿ, ನೀವು ನೋಡೋಣ. ಓಕೆನಾ? ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಇವತ್ತು ಪೌರ್ಣಮಿ ಆಗಿರೋದ್ರಿಂದ ದೇವರಿಗೆಲ್ಲ ಪೂಜೆ ಮಾಡಿ ಎಲ್ಲ ಆಗಿತ್ತು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿತ್ತು. ಇಲ್ಲಿ ನನ್ನ ಮಗಳು ರೆಡಿಯಾಗಿದ್ಲು, ಒಂದ್ಸಲ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೆ. ಆಮೇಲೆ ದೊಡ್ಡ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ, ಹೇಳಿದ್ನಲ್ಲ. ಸೊ ಆ ದೇವಸ್ಥಾನ ಇದೆ, ಚಂಪಕಧಾಮ ಸ್ವಾಮಿ ಅಂತ. ಸೊ ಇಲ್ಲಿ ನಾನಿರೋದು, ಇದು ನಾವು ಇಲ್ಲಿ ದೊಡ್ಡ ದೇವಸ್ಥಾನ ಅಂತೀವಿ. ಅಂದರೆ ನಾವು ಹುಟ್ಟಿ ಬೆಳೆದಿರೋ ಊರಲ್ಲ, ನಾವು ಇಲ್ಲೇ 10 ವರ್ಷದಿಂದ ಇರೋದು. ಇದು ಒಳಗಡೆ ಹೋಗೋದು. ಸೊ ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ಬೋದೋ ಇಲ್ವೋ ಗೊತ್ತಿರಲಿಲ್ಲ. ಸೊ ನೋಡೋಣ ಅಂತ ಮಾಡ್ದು, ಬೈದಿಂದನೇ ಮಾಡಿದೆ. ಸೊ ಇದು ಒಳಗಡೆ ಹೋಗೋದು. ಸೊ ನಾವು ಇನ್ನೇನು ಹೊರಟು ದೇವ್ರ ದರ್ಶನ ಎಲ್ಲ ಆಯಿತು. ಆಮೇಲೆ ನಾವು ಬಂದಮೇಲೆ ಕ್ಲೋಸ್ ಆಯಿತು. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ. ತಿರುಪತಿ ಅಷ್ಟೇ ಶ್ರೇಷ್ಠ ಇಲ್ಲೂ. ಸೊ ನೋಡಿ, ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಆಮೇಲೆ ಹೊರಗಡೆ ಬಂದು, ಸೊ ಪ್ರತಿದಿನ ಇಲ್ಲಿ ಊಟ ಇರುತ್ತೆ. ಯಾವಾಗೂ ಆ ಟೇಸ್ಟು ಮನೇಲಿ ನಿಜವಾಗ್ಲೂ ಬರೋದೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಪ್ರತಿದಿನ. ಸೊ ಊಟದ ಕಡೆಗೆ ನಾವು ಹೋಗ್ತಾಯಿದ್ದು. ತುಂಬ ಚೆನ್ನಾಗಿರುತ್ತೆ. ಪ್ರತಿದಿನ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಊಟ ಇರುತ್ತೆ. ಮಧ್ಯಾಹ್ನ ಮೇಲೆ ನೋಡಿ ಊಟ. ಸೊ ಇದೇ ಊಟ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಬ್ಲಾಗ್ ನೋಡಿದ್ದಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ.